ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸರಸು, ರಾಹುಲ್ ಅವರೇ, ಏನಿದು? ಅಳ್ಬೇಡಿ ರಾಹುಲ್ ಅವರೇ. ರಾಹುಲ್ ಅವರೇ, ನೀವು ಧೈರ್ಯವಾಗಿದ್ರೇನೆ ಅಲ್ವಾ ನಾವ್ ಗೆಲ್ಲೋಕ್ ಸಾಧ್ಯ, ಇದರಿಂದ ಹೊರಗ್ ಬರಕ್ ಸಾಧ್ಯ. ನಿನ್ನೆ ಇದ್ದ ಸಂತೋಷ ಇಷ್ಟು ಬೇಗ ಹೊರಟು ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್ಸು. ಇನ್ನು ಯಾವ ಸಮಸ್ಯೆನೂ ಬರೋದಿಲ್ಲ ಅನ್ಕೊಂಡು ಪ್ರತಿ ಸಲನೂ ನೆರಳಿನ ಹಾಗೆ ಗೊತ್ತಾಗ್ದೇನೆ ಏನೋ ಒಂದು ಹಿಂಬಾಲಿಸ್ಕೊಂಡು ಬರ್ತಾನೆ ಇರುತ್ತೆ. ರಾಹುಲ್ ಅವರೇ, ನೀವ್ ಯೋಚನೆ ಮಾಡ್ಬೇಕಾಗಿರೋದು, ನೋವು ಪಡ್ಬೇಕಾಗಿರೋದು ನನ್ ಬಗ್ಗೆ ಅಲ್ಲ, ಅಮ್ಮವ್ರ ಬಗ್ಗೆ. ಅಮ್ಮವ್ರು ಎಲ್ಲಿದಾರೋ, ಏನಾಗಿದಾರೋ ಕಂಡು ಹಿಡಿದ್ರೆ ಈ ಸಮಸ್ಯೆಗಳು, ಈ ಕಷ್ಟಗಳು ಎಲ್ಲ ಕ್ಷಣದಲ್ಲೇ ಹೊಟ್ಟೋಗುತ್ತೆ. ನಮ್ ಕಡೆ ಧರ್ಮ ಇದೆ ರಾಹುಲ್ ಅವರೇ, ಪ್ರಾಮಾಣಿಕತೆ ಇದೆ. ಆ ನಂಬಿಕೆಯಿಂದ ಹೇಳ್ತಿದ್ದೀನಿ, ಗೆಲುವು ಕೂಡ ನಮ್ ಕಡೆನೇ ಇರುತ್ತೆ. ಸರಿ ಸರ್ಸು, ಇವತ್ತೊಂದಿನ ನನ್ನ ಕ್ಷಮಿಸ್ಬಿಡು. ಮೇಡಮ್ ಬಗ್ಗೆ ಹೇಗಾದ್ರೂ ಡೀಟೇಲ್ಸ್ ತಿಳ್ಕೊಂಡು ನಾಳೆ ಹೇಗಾದ್ರೂ ಮಾಡಿ ನಿನ್ನ ಹೊರಗಡೆ ಕರ್ಕೊಂಡು ಬರ್ತೀನಿ, ಸರಿನಾ? ಸರಿ ರಾಹುಲ್ ಅವರೇ, ನಾನು ಹೋಗಿ ಬರ್ತೀನಿ, ನೀನು ಹುಷಾರು. ನೀನು ನಾನು ಬದಲಾಗೋದು ಸಮಾಜಕ್ಕೆ ಹಾನಿಕರ ಪ್ರೀತಿ. ನನ್ ಡ್ರೀಮ್ಗೋಸ್ಕರ ನೀವ್ ಹಾಕಿದ ಪ್ಲಾನ್ ಸಕ್ಸಸ್ ಆಯ್ತು. ಇವಾಗ ನಿಮ್ ಡ್ರೀಮ್ ಪ್ರಾಜೆಕ್ಟ್ಗೋಸ್ಕರ ನಾನೇನ್ ಮಾಡ್ಬೇಕು ಅಂತ ಹೇಳಿ? ಹೇಳ್ತೀನಿ ಪ್ರೀತಿ, ಈ ಪ್ರಾಜೆಕ್ಟ್ ಸಕ್ಸಸ್ ಆದ್ರೆ ನಿನಗ್ 50%, ನನಗ್ 50%. ಇದೇ ಅಲ್ಲ, ಇನ್ಮೇಲಿಂದ ನಾವ್ ಮಾಡೋ ಪ್ರತಿ ಕೆಲಸದಲ್ಲೂ ದುಡ್ಡು ಶೇರಿಂಗ್, ಮ್ಯೂಚುವಲ್ ಕೇರ್ ಇರುತ್ತೆ. ದುಡ್ಡು ನನಗ್ ಮುಖ್ಯ ಅಲ್ಲ. ಆ ಸರಸು ಹೊರಗಡೆ ಬರಬಾರ್ದು, ಸಾಯೋವರೆಗೂ ಅಲ್ಲೇ ಇರ್ಬೇಕು. ಇರ್ತಾಳೆ ಪ್ರೀತಿ, ಆಲ್ರೆಡಿ ಅದಕ್ಕೆ ಬೇಕಾದ ಏರ್ಪಾಡುಗಳು ಆಗಿವೆ. ನಾಳೆ ಕೋರ್ಟ್ ಹಿಯರಿಂಗ್ ಇದೆ ಅಂತ ಕೇಳ್ಪಟ್ಟೆ. ಸರಸು ಕೇಸ್ ವಾದಿಸೋದಕ್ಕೆ ನಮ್ಮವರು ಒಬ್ಬ ಫೇಮಸ್ ಲಾಯರ್ನ ಹುಡುಕ್ತಾ ಇದ್ದಾರೆ. ಎಂಥ ಲಾಯರ್ನು ಸೋಲ್ಸೋರನ್ನ ನಾನ್ ಅಪಾಯಿಂಟ್ ಮಾಡ್ತೀನಿ. ಕೇಸ್ನ ನಾವೇ ಗೆಲ್ಲೋ ಹಾಗೆ ನಾನ್ ಮಾಡ್ತೀನಿ. ಯು ಡೋಂಟ್ ವರಿ. ಥ್ಯಾಂಕ್ ಯು ಸುರೇಖಾ ಅವರೇ. ನಮ್ ಪೂರ್ತಿ ಪ್ಲಾನ್ ಆಂಟಿ ಮಿಸ್ಸಿಂಗ್ ಸುತ್ತ ನಡೀತಿದೆ ಅಲ್ವಾ? ಅವ್ರು ಏನಾದ್ರು, ಎಲ್ಲಿದ್ದಾರೆ, ನಿಮಗೇನಾದ್ರೂ ಗೊತ್ತಾ? ತಿಳ್ಕೊಂಡ್ ಏನ್ ಉಪಯೋಗ ಪ್ರೀತಿ? ಆ ವಾಗ್ದೇವಿ ಇಲ್ದೇ ಇದ್ದಿದ್ದಕ್ಕೆ ನಮ್ ಪ್ಲಾನ್ ಎಲ್ಲ ಇಷ್ಟು ಈಸಿಯಾಗಿ ವರ್ಕೌಟ್ ಆಗ್ತಿರೋದು. ಅಂದ್ರೆ ಎಷ್ಟ್ ಅನ್ಕೊಂಡ್ರು, ಏನ್ ಅನ್ಕೊಂಡ್ರು ಆಂಟಿ ಮೇಲೆ ನನಗ್ ಯಾವ ಕೋಪನೂ ಇಲ್ಲ. ಅದಕ್ಕೆ ಚಿಕ್ಕ ಕನ್ಸರ್ನ್. ಅರ್ಥ ಆಯ್ತು. ನನ್ ಕಾನ್ಸಂಟ್ರೇಷನ್ ಎಲ್ಲ ಆ ಪ್ರಾಜೆಕ್ಟ್ ಮೇಲೆ ಇದೆ. ಅದಕ್ಕೆ ಬೇರೆದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಆದ್ರೆ ನಮ್ಮವ್ರು ಮಾತ್ರ ಆಂಟಿ ಬಗ್ಗೆ ತಿಳ್ಕೊಂಡ್ರೆ ಸರ್ಸುನ ರಿಲೀಸ್ ಮಾಡ್ಸೋದು ಈಸಿ ಅಂತ ಫೀಲ್ ಆಗ್ತಿದ್ದಾರೆ. ಅವಳಿಗೇನಾದ್ರೂ ಪರವಾಗಿಲ್ಲ, ಆದ್ರೆ ಆಂಟಿ ಮಾತ್ರ ಸೇಫ್ ಆಗಿ ಬಂದ್ರೆ ಸಾಕು. ಬರ್ತಾಳೆ ಪ್ರೀತಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಓಕೆ ಸುರೇಖಾ ಅವರೇ, ನಾನು ಹೊರಡ್ತೀನಿ. ಏನಾದ್ರೂ ಅಪ್ಡೇಟ್ ಇದ್ರೆ ಫೋನ್ ಮಾಡಿ. ಯಾ ಶೋರ್. ಬಾಯ್. ಹುಚ್ಚ ಪ್ರೀತಿ, ನಿಮ್ಮ ಆಂಟಿ ಮೇಲೆ ತುಂಬಾ ಪ್ರೀತಿ ಇದೆಲ್ಲ ನಿಂಗೆ. ಹಾಗಂತ ಕರುಣೆ ತೋರಿಸಿ ವಾಗ್ದೇವಿ ನನ್ನ ಹತ್ರನೇ ಇದ್ದಾಳೆ ಅಂತ ನಿಜ ಹೇಳ್ಬೋದು. ಆದ್ರೆ
ಈಗ ಶುರು ಮಾಡಿ. ಹೌದು ಸರ್. ಹೊಸದಲ್ವಾ? ಆ ದಿನದ ಅನುಭವ ಹೇಗಿತ್ತು? ಮೊದ್ಲು ಸ್ವಲ್ಪ ಭಯ ಆಯ್ತು, ಆಮೇಲೆ ನಮ್ಮ ಅಮ್ಮೋರ ಆಶೀರ್ವಾದ, ರಾಹುಲ್ ಅವ್ರ ಮಾತಿಂದ ಧೈರ್ಯ ಬಂತು. ಮಿನಿಸ್ಟರ್ ಕಡೆಯಿಂದನೂ ನಿಮ್ಗೆ ಅಭಿನಂದನೆ ಬಂದಿರೋ ಹಾಗಿದೆ. ಹೌದು ಸರ್. ಯುವರ್ ಆನರ್, ಮಿನಿಸ್ಟರ್ ಜೊತೆ ಇರೋ ಸರಸ್ವತಿ ಫೋಟೋ, ಮೀಡಿಯಾ ಫೋಟೇಜ್ ಎಲ್ಲ ಇದರಲ್ಲಿದೆ. ಸರಸ್ವತಿ ಅವರೇ, ವಾಗ್ದೇವಿ ಅವ್ರ ಜೊತೆ ನಿಮ್ಮ ರಿಲೇಶನ್ಶಿಪ್ ಹೇಗಿತ್ತು? ಅಂದ್ರೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಿದ್ರು ಅಥವಾ ನೋವು ಕೊಡ್ತಿದ್ರು ಅಂತ? ಚಿಕ್ಕಂದಲ್ಲೇ ದೂರ ಆಗಿದ್ದ ಅಮ್ಮನ್ ಪ್ರೀತಿ ಏನೋ, ಅಮ್ಮನ್ ಬೆಲೆ ಏನೋ ನಮ್ಮ ಅಮ್ಮವ್ರನ್ನ ನೋಡಿದ್ಮೇಲೆ ಗೊತ್ತಾಯ್ತು ಸರ್. ಅಷ್ಟು ಒಳ್ಳೆಯವರು ನಮ್ಮ ಅಮ್ಮವರು. ಮತ್ತೆ ಅಷ್ಟು ಒಳ್ಳೆಯವ್ರನ್ನ ಕಿಡ್ನಾಪ್ ಯಾಕೆ ಮಾಡಿದ್ರಿ? ನಾನ್ಯಾಕ್ ಮಾಡ್ತೀನಿ ಸರ್? ನಾನ್ಯಾಕ್ ಮಾಡ್ತೀನಿ? ನಾನ್ ಮಾಡಿಲ್ಲ. ನಿಮ್ಗೆ ಏನ್ ಗೊತ್ತಿದೆಯೋ ಅದನ್ನ ಹೇಳಿ. ಏನು ಮಾಡದೇ ಇರೋದ್ರ ಬಗ್ಗೆ ಏನ್ ಹೇಳ್ಬೇಕು? ಅವತ್ ಆಫೀಸಿಂದ ಬರೋ ಅಷ್ಟೊತ್ತಿಗೆ ಅಮ್ಮವರು ಮನೇಲಿ ಇರ್ಲಿಲ್ಲ. ಆಮೇಲೆ ನವ್ಯಮ್ಮ ಫೋನ್ಗೆ ಅರ್ಜೆಂಟ್ ಮೀಟಿಂಗ್ ಅಲ್ಲಿದ್ದೀನಿ, ಸಾಯಂಕಾಲ ಬಂದ್ಬಿಡ್ತೀನಿ ಅಂತ ಮೆಸೇಜ್ ಬಂತು. ಬರ್ತಾರೆ ಅಂತ ನಾವೆಲ್ಲ ಕಾಯ್ತಿದ್ವಿ, ಆದ್ರೆ ಬರ್ಲಿಲ್ಲ. ಬರ್ಲಿಲ್ಲ ಅಂದ್ರೆ ಅವತ್ತಿಂದ ಇವತ್ತಿನವರೆಗೂ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ನಾನ್ ಕೇಳ್ತಾ ಇದ್ರೆ ಅವ್ರನ್ನ ಯಾಕೆ ನೋಡ್ತಿದ್ಯಮ್ಮ? ಅದು ಮುಖ್ಯವಾದ ಕೆಲ್ಸದಲ್ಲಿ ಇದಾರೇನೋ ಅಂತ, ಬರ್ತಾರೇನೋ ಅಂತ ಅನ್ಕೊಂಡ್ವಿ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಕಾನ್ಸ್ಟೇಬಲ್ಸ್, ಇವಳನ್ನ ಕಾರ್ ಹತ್ಸಿ. ಸರ್ಸು, ನೀನೇನು ಬೇಜಾರು ಮಾಡ್ಕೋಬೇಡ. ಸರ್ಸು, ನೀನ್ ಬೇಜಾರು ಮಾಡ್ಕೋಬೇಡ, ನಿನ್ಗೇನು ಆಗಲ್ಲ. ಅರ್ಧ ತಪ್ಪು ಪ್ರೂವ್ ಆಯ್ತಲ್ಲ ರಾಹುಲ್, ಇನ್ನರ್ಧ ತಪ್ಪು ನಾಳೆ ಕ್ಲಿಯರ್ ಆಗುತ್ತೆ. ಪ್ರೀತಿ, ದಯವಿಟ್ಟು ನೀನ್ ಮಾತಾಡ್ಬೇಡ, ಮೊದಲಿಂದ ಹೋಗು. ಸರ್ಸು, ಅವಳ ಮಾತಿನ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನಮ್ಮ ಹತ್ರ ಸಾಕ್ಷಿಗಳಿಲ್ದೇ ಇದ್ರು ಜಡ್ಜ್ ನಿನ್ ಮಾತಲ್ಲಿರೋ ನಿಜ ನೋಡಿದ್ದಾರೆ. ಅದಕ್ಕೆ ಇವತ್ ಕೇಸ್ನ ಮುಂದುವರಿಸಿ ನಮಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಸಲ ಖಂಡಿತ ನಿನ್ನ ಕರ್ಕೊಂಡು ಹೋಗ್ತೀನಿ ಸರ್ಸು. ರಾಹುಲ್ ಅವರೇ, ನಿಮ್ಗೆ ಅರ್ಥ ಆಗ್ತಿಲ್ವಾ? ನನ್ನನ್ನ ಹೊರಗಡೆ ಬರ್ದೇ ಇರೋ ಹಾಗೆ ತುಂಬಾ ಬುದ್ಧಿವಂತಿಕೆಯಿಂದ ಕುತಂತ್ರ ಮಾಡಿದ್ದಾರೆ. ಈ ಸಮಯದಲ್ಲಿ ಅಮ್ಮ ಅವ್ರ ಬಗ್ಗೆ ತಿಳ್ಕೊಳ್ಳೋದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ನಾನ್ ಬರೋವರೆಗೂ ಅಳ್ಬೇಡ ಕಂದ, ಅಪ್ಪಂಗೆ ತೊಂದರೆ ಕೊಡ್ಬೇಡ. ಏಯ್ ಹತ್ಸಮ್ಮ.
ಸರ್ಸು ರಾಹುಲ್ ಅವರೇ, ಅಮ್ಮವ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಸರ್ಸು, ಅದೇ ಪ್ರಯತ್ನದಲ್ಲಿ ಇದ್ದೀವಿ. ಹಲೋ, ಬಿಡ್ಡಿಂಗ್ ಡೇಟ್ ಯಾವಾಗ? ನಾಳೆ ನೀನಾ? ನಾಳೆಗ್ ಮುಂದೆ ಹಾಕೋದು ಅಂದ್ರೆ ಏನರ್ಥ ಪ್ರೀತಿ? ಇವತ್ತೇ ಕೇಸ್ ಕ್ಲೋಸ್ ಮಾಡಿ ಅವಳಿಗೆ ಶಿಕ್ಷೆ ಕೊಟ್ಟಿದ್ರೆ ಆಗಿರ್ತಿತ್ತಲ್ವಾ? ಆ ಸರಸು ಬೇಲ್ ಸಿಕ್ಕಿಲ್ಲ ಅಂತ ನಾನ್ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ರೆ ಡಿಲೇ ಆಗಿದ್ದಕ್ಕೆ ನಿಮಗ್ ಕೋಪ ಯಾಕೆ? ನಾಳೆ ಕೋರ್ಟಿಗೆ ಎಷ್ಟೊತ್ತಿಗೆ ಹೋಗ್ಬೇಕು? 11ಗೆ. 12ಗೆ ಟೆಂಡರ್ ಸಬ್ಮಿಷನ್ ಇದೆ. ಇದ್ರೆ ಏನಾಯ್ತು ರೀ? ಅಂದ್ರೆ 1 hour ಅಲ್ಲಿ ಕೇಸ್ ಹಿಯರಿಂಗ್ ಫಿನಿಶ್ ಮಾಡ್ಕೊಂಡು ಬಿಡ್ಡಿಂಗ್ ಬಂದ್ಬಿಡ್ತಾಳೆ ಅಂತ ಭಯ ಪಡ್ತಿದ್ರಾ? ಭಯ ಅಲ್ಲ, ಈ ಟೆಂಡರ್ ವಿಷಯದಲ್ಲಿ ಚಾನ್ಸ್ ತಗೊಳಕ್ಕೆ ನಂಗೆ ಇಷ್ಟ ಇಲ್ಲ. ನೀವ್ ಬೇಕು ಅನ್ಕೊಂಡ್ರು ಅವಳು ಬರಲ್ಲ. ಅವಳು ಈ ಕೇಸಿಂದ ಸೇವ್ ಮಾಡೋರು ಯಾರೂ ಇಲ್ಲ. ಆ ದಿನ ಕೋರ್ಟಲ್ಲಿ ಸರಸು ಅಳು ಮುಖ ನೋಡ್ಬೇಕು. ಕೈಲಾಗ್ದಿರೋರ್ಗೂ ಕೂಡ ಕೋಪ ಬರುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ರು ಆಂಟಿ ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ ಹತ್ರ ಏನಾದ್ರೂ ಕ್ಲೂ ಇದೆಯಾ? ಇಲ್ಲ ಪ್ರೀತಿ, ಈ ಟೆಂಡರ್ ಪ್ರಾಸೆಸ್ ಆಗೋವರೆಗೂ ಯಾವ್ದ್ರ ಮೇಲೂ ಯಾರ ಮೇಲೂ ಇಂಟ್ರೆಸ್ಟ್ ಕೊಡಲ್ಲ. ಪಾಪ ವಾಗ್ದೇವಿ ಇವಾಗ ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಈ ವಯಸ್ಸಿನಲ್ಲಿ ಅವಳಿಗೆ ಕಷ್ಟ ಕೊಡ್ಬೇಕು ಅನ್ನೋ ಆಸೆ ಯಾರಿಗಿದೆಯೋ ಏನೋ. ಹೌದು ಪ್ರೀತಿ, ನನ್ ಮನೆಗೆ ಇಷ್ಟೊಂದು ಆರಾಮಾಗಿ ಬರ್ತಾ ಇದೆಯಲ್ಲ, ಯಾರಾದ್ರೂ ನೋಡ್ತಾರೇನೋ ಭಯ ಇಲ್ವಾ? ನಿಮ್ ಮೇಲ್ ನನಗ್ ನಂಬಿಕೆ ಇದೆ. ಈ ಮನೆ ನನಗ್ ಸೇಫ್ ಅನ್ಸ್ತಿದೆ. ಆದ್ರೂ ನಿಮ್ ಬಗ್ಗೆ ಗೊತ್ತಿದ್ರು ಕೂಡ ಡೈರೆಕ್ಟ್ ಆಗಿ ಮನೆಗ್ ಬರೋ ಧೈರ್ಯ ಯಾರಿಗಿದೆ? ರಾಹುಲ್ ಹೇಳಕ್ಕೆ ಇಲ್ಲಿಗೆ ಬರ್ತಿದ್ದಾನೆ. ನಾನು ಇಲ್ಲಿ ನೋಡಿದ್ರೆ ಅಷ್ಟೇ. ಡಿಫೆನ್ಸ್ ಕಡೆ ಲಾಯರ್ ಎಲ್ಲಿ?
ಸೋತ್ ಹೋಗೋ ಕೇಸ್ ಅಂತ ಗೊತ್ತಾಗಿದೆ ಅನ್ಸುತ್ತೆ ಯುವರ್ ಆನರ್, ಅದಕ್ಕೆ ಬಂದಿಲ್ವೇನೋ. ಇತ್ತೀಚಿನ ದಿನಗಳಲ್ಲಿ ನ್ಯಾಯಕ್ಕಿರೋ ಬಲಕ್ಕಿಂತ ಅನ್ಯಾಯಕ್ಕೆ ಸಿಗೋ ಸಹಾಯನೇ ಹೆಚ್ಚು. ನೀತಿ ನಿಜಾಯಿತಿಗಿಂತ ಮೋಸಕ್ಕೆ ಸುಳ್ಳಿಗೇನೆ ಶಬ್ದ ಜಾಸ್ತಿ. ನಾನಷ್ಟು ಜೋರಾಗಿ ಗಂಟ್ಲ ಕಿತ್ಕೊಂಡು ಎದೆ ಒಡ್ಕೊಳ್ಳೋ ಹಾಗೆ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ದೆ. ನನಗೆ ವಿರುದ್ಧವಾಗಿ ಸಾಕ್ಷಿಗಳಿದ್ರು ದೊಡ್ಡ ಮನಸ್ ಮಾಡಿ ನನಗೊಂದು ಅವಕಾಶ ಕೊಟ್ರಿ. ಆದ್ರೆ ಅದನ್ನ ಕೂಡ ದೂರ ಮಾಡೋ ಕುತಂತ್ರ ನಡೆದಿದೆ ಸರ್. ಅದಕ್ಕೆ ಸಾಕ್ಷಿ ಇವತ್ತು ನಮ್ ಲಾಯರ್ ಬರ್ದೇ ಇರೋದು, ಮತ್ತೆ ನನ್ನ ಪರವಾಗಿ ಯಾರು ವಾದಿಸೋಕೆ ಇಲ್ದೇ ಇರೋದೆ. ಪಿತೂರಿನೂ ಇಲ್ಲ, ಕುತಂತ್ರನೂ ಇಲ್ಲ. ನಿಮ್ ಕಡೆ ಬಲವಾದ ಸಾಕ್ಷಿ ಇಲ್ಲದೆ ಇರೋದಕ್ಕೆ ಯಾರೂ ಈ ಕೇಸ್ನ ಟೇಕ್ ಆಫ್ ಮಾಡಿಲ್ಲ. ಏನಾಯ್ತು? ಯಾಕೆ ಹೀಗೆಲ್ಲ ನಡೀತಿದೆ? ನಾವಿವತ್ತು ಸರ್ಸುನ ನಿರಪರಾಧಿ ಅಂತ ನಿರೂಪಿಸಲಿಲ್ಲ ಅಂದ್ರೆ ಶಿಕ್ಷೆನ ತಪ್ಪಿಸೋದು ಅಸಾಧ್ಯ ತೇಜ. ಲಾಯರ್ಗೋಸ್ಕರ ಹೋಗಿರೋ ರಾಹುಲ್ ಇನ್ನೂ ಬಂದಿಲ್ಲ ಡ್ಯಾಡ್. ಯಾರಾದ್ರೂ ಸಿಕ್ಕಿದಾರೋ ಇಲ್ವೋ? ಇವ್ನು ಎಲ್ಲಿಗೆ ಹೋಗಿದ್ದಾನೋ ಗೊತ್ತಾಗ್ತಿಲ್ಲ. ನಾನೋಗಿ ನೋಡ್ಕೊಂಡ್ ಬರ್ತೀನಿ ಡ್ಯಾಡ್. ಹೋಗು. ಆ ದೇವ್ರಿಗೆ ಕೂಡ ಗ್ರಹಣ ಹಿಡ್ದಿದ್ಯೇನೋ ಡ್ಯಾಡ್. ನಮ್ ಕಷ್ಟ ಸರ್ಸು ಕಣ್ಣೀರು ಆ ದೇವ್ರಿಗೆ ಕಾಣಿಸ್ತಾ ಇಲ್ವೇನೋ? ಗ್ರಹಣ ಹಿಡ್ದಿರೋದು ದೇವ್ರಿಗಲ್ಲ, ಆ ಸರ್ಸು ನಿಮ್ ಕಣ್ಣಿಗೆ ಪಟ್ಟಿ ಕಟ್ಟಿದಾಳೆ. ಅದನ್ನ ತೆಗ್ಯಕ್ಕಾಗ್ದೆ ದೇವ್ರನ್ನ ಬ್ಲೇಮ್ ಮಾಡ್ತಿದ್ದೀರಾ. ಯುವರ್ ಆನರ್, ನಾನು ಸಬ್ಮಿಟ್ ಮಾಡಿರೋ ಆಧಾರಗಳು, ನಡೆದಿದ್ದನ್ನ ಹೇಳಿದ ಸಾಕ್ಷಿಗಳು ಎಲ್ಲನೂ ಪರಿಶೀಲಿಸಿ ಸ್ವಂತ ಅತ್ತೆಯವರನ್ನೇ ಕಿಡ್ನಾಪ್ ಮಾಡಿಸಿದ ಈ ಸರಸ್ವತಿಗೆ ಸರಿಯಾದ ಶಿಕ್ಷೆ ಕೊಡಿಸಬೇಕು ಅಂತ ನಾನು ಈ ಕೋರ್ಟ್ ಅನ್ನು ಕೇಳ್ಕೊತೀನಿ. ತಮ್ಮ ಅತ್ತೆಯವ್ರನ್ನ ಕಿಡ್ನಾಪ್ ಮಾಡಿ ಯುವರ್ ಆನರ್. ಇವನೇ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಸರಸ್ವತಿ ಪರವಾಗಿ ಈ ಕೇಸ್ನ ನಾನ್ ವಾದಿಸ್ತೀನಿ ಯುವರ್ ಆನರ್. ಓಕೆ, ಎಸ್ ಯು ಕ್ಯಾನ್ ಪ್ರೊಸೀಡ್. ಏನಮ್ಮ ಸರಸ್ವತಿ, ನೀ ಮತ್ತೆ ಅವ್ರನ್ನ ಕೊನೆ ಸಾರಿ ನೀನ್ ಯಾವಾಗ ನೋಡಿದ್ದು? ಆಫೀಸ್ಗೆ ಹೋಗೋ ಹಿಂದಿನ ದಿನ ನೋಡಿದ್ದೆ ಲಾಯರ್ ಸರ್. ಓಕೆ, ಆ ದಿನ ಆಫೀಸಲ್ಲಿ ನಿಮ್ಮ ಮೂಲಕ ಯಾವ್ದಾದ್ರು ಪ್ರಾಜೆಕ್ಟ್ ಓಕೆ ಆಯ್ತಾ? ಹೌದು ಸರ್, ಒಂದು US ಪ್ರಾಜೆಕ್ಟ್, ಒಂದು ಗವರ್ಮೆಂಟ್ ಪ್ರಾಜೆಕ್ಟ್. ಯುವರ್ ಆನರ್, ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಬೆಕ್ಕನ್ ತೋರಿಸಿ ಹುಲಿ ಅನ್ನೋದಕ್ಕೂ ಹತ್ರ ಕರ್ಕೊಂಡೋಗಿ ತೋರಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಲಾಯರ್. ಯುವರ್ ಆನರ್, ಸರಸ್ವತಿಗೆ ಅಧಿಕಾರ ದಾಹ ಇರೋದೇ ಆಗಿದ್ರೆ ಹೊಸ ಪ್ರಾಜೆಕ್ಟ್ಗಳನ್ನ ಯಾಕೆ ಮಾಡಬೇಕಿತ್ತು? ಎಲ್ಲರನ್ನೂ ನಂಬ್ಸೋಕಾಗಿರ್ಬಹುದು. ನಂಬ್ಸೋದಿಕ್ಕೆ ನಡ್ಸಿದ್ರೆ ಸಾಕಲ್ವೇನ್ರಿ? ಕಷ್ಟ ಪಡೋದು ಯಾಕೆ? ಯುವರ್ ಆನರ್, ಸರೆಂಡರ್ ಆಗಿರೋ ವ್ಯಕ್ತಿನ ಕ್ರಾಸ್ ಎಕ್ಸಾಮಿನ್ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ಕೋರ್ಟ್ ಅವ್ರನ್ನ ಕಳಕಳೆಯಿಂದ ಕೇಳ್ಕೊಂತೀನಿ. ಎಸ್, ಪರ್ಮಿಷನ್ ಗ್ರಾಂಟೆಡ್.
ಯಾ ಪ್ರೀತಿ, ಕೇಸ್ ಮುಗೀತಾ? ಆ ಸರಸು ಹೊತ್ಕೊಂಡು ಜೈಲಿಗೆ ಹೋದ್ಲಾ? ಇಲ್ಲ, ಗೆದ್ದು ಡ್ಯಾನ್ಸ್ ಮಾಡ್ತಿದ್ದಾಳೆ. ವಾಟ್? ಏನ್ ಹೇಳ್ತಿದ್ಯಾ ಪ್ರೀತಿ? ಲಾಯರ್ ಇಲ್ದೆ ಅವಳು ಗೆಲ್ಲೋದಕ್ಕೆ ಹೇಗ್ ಸಾಧ್ಯ? ಯಾರೋ ಗೊತ್ತಿಲ್ದಿರೋ ಅತಿಥಿ ಹಾಗೆ ಬಂದು ಏನೇನೋ ಲಾಜಿಕ್ ಎಲ್ಲ ಮಾತಾಡಿ ಮ್ಯಾಜಿಕ್ ಮಾಡಿ ಸರಸುನ ನಿರಪರಾಧಿ ಅಂತ ಪ್ರೂವ್ ಮಾಡ್ದ. ಏನ್ ಪ್ರೀತಿ ಹೀಗಾಯ್ತು? ಹೀಗೇನೆ ಆಗುತ್ತೆ ಸುರೇಖ ಅವ್ರೆ. ನಿಮಗ್ ಹೊಸ್ದಾಗ ಆಗಿದ್ದಕ್ಕೆ ಶಾಕ್ ಆಗ್ತಿದ್ದೀರೇನೋ, ಆದ್ರೆ ನನಗ್ ರೊಟೀನ್ ಆಗೋಗಿ ಕೋಪ ಬಂದಿದೆ. ಸರಿ, ಬೆಡ್ಡಿಂಗ್ ಇನ್ನೇನ್ ಸ್ಟಾರ್ಟ್ ಆಗುತ್ತೆ. ಆ ಸರಸು ಇಲ್ಲಿಗೆ ಬರ್ದಿರೋ ಹಾಗೆ ಹೇಗಾದ್ರೂ ತಡಿಬೇಕು. ನೀನೇ ಏನಾದ್ರೂ ಮಾಡು ಪ್ರೀತಿ. ಏನು ನಾನಾ? ನನ್ ಪರಿಸ್ಥಿತಿ ಹೇಗಿದೆ ಅಂದ್ರೆ ಈ ಫ್ಯಾಮಿಲಿ ನನ್ ನೋಡಿದ್ರೆ ಸಾಯಿಸೋ ಆಗಿದ್ದಾರೆ. ಅಂತದ್ರಲ್ಲಿ ಏನ್ ಮಾತಾಡಿದ್ರು ಏನ್ ಮಾಡಿದ್ರು ನನ್ನನ್ ಬದುಕೋದಕ್ ಬಿಡೋದಿಲ್ಲ. ಸಾರಿ ಸುರೇಖಾ ಅವ್ರೆ. ಯಾವ ಹೆಲ್ಪ್ ಬೇಕಿದ್ರು ಮಾಡ್ತೀನಿ ಅಂತಿದ್ದೆ. ಅಂದೆ ಆದ್ರೆ ನನ್ ಲೈಫ್ನೇ ರಿಸ್ಕಿಗೆ ತಳ್ಳಕ್ಕಾಗಲ್ಲ ಅಲ್ವಾ? ಟೆಂಡರ್ ಬಗ್ಗೆ ನೀವ್ ಕೇರ್ ತಗೋತೀರಾ ಅಂತ ಕಾಲ್ ಮಾಡ್ದೆ. ಬಾಯ್. ಒಂದು ಗಂಡಂತರ ತಪ್ಪು, ಇನ್ನು ವಾಗ್ದೇವಿ ಎಲ್ಲಿದ್ದಾಳಂತ ತಿಳ್ಕೊಳ್ಳೋದೇ ನಮ್ಮ ಈಗಿನ ಕರ್ತವ್ಯ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅಂದ್ರೆ ಪರ್ಸನಲ್ ಆಗಿ ಪ್ರೊಫೆಷನಲ್ ಆಗಿ ವಾಗ್ದೇವಿ ಅವ್ರಿಗೆ ಯಾರಾದ್ರೂ ಶತ್ರುಗಳಿದಾರಾ? ಸರ್, ಇಂಡಿಯಾದಲ್ಲೇ ಒಂದು ಟಾಪ್ ಪ್ರಾಜೆಕ್ಟ್ಗೆ ಇವತ್ತು ಬಿಡ್ಡಿಂಗ್ ಇದೆ ಸರ್. ಆ ಪ್ರಾಜೆಕ್ಟ್ಗೂ ಮೇಡಮ್ ಮಿಸ್ಸಿಂಗು ಈ ಕೇಸ್ಗೂ ಏನೋ ಸಂಬಂಧ ಇದೆ ಅಂತ ಅನಿಸ್ತಾ ಇದೆ. ಬಟ್ ವಿ ಕುಡಂಟ್ ಗೆಟ್ ಎನಿ ಪ್ರೂಫ್ ಸರ್. ಒನ್ ಸೆಕೆಂಡ್. ಈ ಆರ್ಟಿಕಲ್ ನೋಡಿದ್ರ? ಇದು ರೀಸೆಂಟ್ ಆಗಿ ಪ್ರಿಂಟ್ ಆಗಿರೋದು. ಮೀಡಿಯಾ ಅನಾಲಿಸಿಸ್ ಪ್ರಕಾರ ವಾಗ್ದೇವಿ ಅವ್ರ ಗ್ರೂಪ್ಗೆ ಈ ಪ್ರಾಜೆಕ್ಟ್ ಸಿಗದೆ ಹೋದ್ರೆ ಇಷ್ಟು ದಿನ ಸಂಪಾದನೆ ಮಾಡಿರೋ ಹೆಸರು, ಹುದ್ದೆ ಎಲ್ಲ ಹೋಗುತ್ತೆ ಅಂತ ಬರ್ತಿದೆ. ಅದನ್ನ ಅವ್ರು ಹೇಗೆ ನಿರ್ಧಾರ ಮಾಡ್ತಾರೆ ಸರ್? ಏನ್ ಮಾಡಕ್ಕಾಗುತ್ತೆ, ಪತ್ರಿಕೆಯವರು ಅಷ್ಟೇನೆ. ಮೇಡಮ್ ಈ ಪ್ರಾಜೆಕ್ಟ್ ಬಗ್ಗೆ ತುಂಬಾನೇ ಹೋಪ್ಸ್ ಇಟ್ಕೊಂಡಿದ್ರು. ಟೆಂಡರ್ನ ಕೂಡ ಪರ್ಸನಲ್ ಆಗಿ ತುಂಬಾ ಕೇರ್ ತಗೊಂಡು ಮೇಡಮೇ ಪ್ರಿಪೇರ್ ಮಾಡಿದ್ದಾರೆ. ಅದಕ್ಕೆ ರಾಹುಲ್ ಅವರೇ, ಅಮ್ಮನವ್ರಿಗೋಸ್ಕರನಾದ್ರೂ ನಾವ್ ಈ ಪ್ರಾಜೆಕ್ಟ್ ನ ಸಾಧಿಸಲೇಬೇಕು. ಇನ್ನೊಂದು ವಿಷಯ ಸರಸ್ವತಿ, ಆ ಬಿಡ್ಡಿಂಗ್ ಬಂದಿರೋರಲ್ಲಿ ಖಂಡಿತವಾಗ್ಲೂ ಯಾರೋ ಒಬ್ಬರಿಗೆ ವಾಗ್ದೇವಿ ಅವ್ರ ಬಗ್ಗೆ ಎಲ್ಲ ವಿಷಯ ಗೊತ್ತಿರುತ್ತೆ. ಅವ್ರು ಯಾರು ಅಂತ ತಿಳ್ಕೊಂಡ್ರೆ ವಾಗ್ದೇವಿ ಅವ್ರನ್ನ ಸೇಫ್ ಆಗಿ ಬಿಡಿಸ್ಕೋಬಹುದು. ಸರಿ ಸರ್, ಈಗಲೇ ಹೋಗ್ತೀವಿ. ರಾಹುಲ್, ಟೆಂಡರ್ ಡಾಕ್ಯುಮೆಂಟ್ಸ್ ಆಫೀಸಿಂದ ಡೈರೆಕ್ಟ್ ಆಗಿ ಲೊಕೇಶನ್ ಬರೋ ಹಾಗೆ ನಾನು ನೋಡ್ಕೋತೀನಿ. ನೀವು ತಕ್ಷಣ ಹೋಗಿ. ಸರಿ ಅಣ್ಣ, ನೀವು ಮನೆಗೆ ಹೋಗಿ, ನಾವು ಬಂದ್ಬಿಡ್ತೀವಿ. ಥ್ಯಾಂಕ್ ಯು ಸರ್. ಅಣ್ಣನ್ ಜೊತೆ ಸರ್ಸುನು ಹೋಗ್ತಿದ್ದಾಳಲ್ವಾ ಡ್ಯಾಡ್? ಕನ್ಫರ್ಮ್ ಆಗಿ ಸಕ್ಸಸ್ ಆಗೋ ಅವಕಾಶ ಇದೆ. ಆದ್ರೆ ಈ ಪ್ರಾಜೆಕ್ಟ್ಗಿಂತ ಹಲೋ ಸರ್, ನನ್ನ ಹೆಸರು ಚಂದು ಸರ್. ವಾಗ್ದೇವಿ ಗ್ರೂಪ್ ಅಲ್ಲಿ ನಾನು ಟೀಚರ್ ಆಗಿದ್ದೀನಿ. ಹೇಳಿ. ವಾಗ್ದೇವಿ ಮೇಡಮ್ ಅವರ ಕಾರ್ ಆಕ್ಸಿಡೆಂಟ್ ಆಗಿದೆ ಸರ್. ಆಕ್ಸಿಡೆಂಟ್? ಎಲ್ಲಿ? ಸಿಟಿ ಔಟ್ಸ್ಕಟ್ಸ್ ಅಲ್ಲಿರೋ ಕ್ವಾರಿ ಹತ್ರ ಸರ್. ಒಳಗಡೆ ಮೇಡಮ್ ಅವರು ಇದ್ದಾರೆ ಅನ್ಸುತ್ತೆ ಸರ್. ಅದು ಮೇಡಮ್ ಕಾರೇನ? ನೀವು ಸರಿಯಾಗಿ ನೋಡಿದ್ರ? ಹೌದು ಸರ್, ಮೇಡಮ್ ಅವ್ರ ಕಾರ್ ನಂಬರ್ KA0111. ಅದು ಮೇಡಮ್ ಕಾರೇನೆ. ನೀವು ಬೇಗ ಸ್ಪಾಟಿಗೆ ಬನ್ನಿ ಸರ್. ಮೇಡಮ್ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಸರ್. ಆಲ್ರೆಡಿ ಆಂಬ್ಯುಲೆನ್ಸ್ ಮತ್ತೆ ಪೊಲೀಸರು ಕೂಡ ಬಂದಿದ್ದಾರೆ. ಓಕೆ. ಅಯ್ಯೋ ರಾಹುಲ್ ಅವರೇ, ಇದು ಅಮ್ಮನವ್ರನ್ನ ಕಾಪಾಡ್ಬೇಕು ಅಂತ ನಾವ್ ಹೋಗ್ತಿದ್ರೆ ಇಂಥ ಸುದ್ದಿನ ಕೇಳೋ ಹಾಗಾಯ್ತಲ್ಲ. ರಾಹುಲ್ ಅವರೇ ನಿಮ್ಮನ್ನೇ. ರಾಹುಲ್ ಅವರೇ,
ರಾಹುಲ್ ಅವ್ರಿಗೆ ಏನ್ ಯೋಚಿಸ್ತಿದ್ದೀರಾ? ಬೇಗ ಕಾರ್ನ ಹಿಂದೆ ತಿರುಗಿಸಿ. ಭಗವಂತ, ಏನ್ರೋ ನಂಬಿಟ್ರಾ? ಹೌದು ಮೇಡಮ್, ಕಾರ್ ಯೂಟರ್ನ್ ಮಾಡಿ ಕ್ವಾರಿ ಹತ್ರ ಹೊಟ್ರು. ವೆರಿ ಗುಡ್. ಈವ್ನಿಂಗ್ ಆಫೀಸಿಗೆ ಬಂದು ನಿನ್ ಗಿಫ್ಟ್ ನ ತಗೊಂಡು ಹೋಗು. ಓಕೆ ಮೇಡಮ್, ಥ್ಯಾಂಕ್ ಯು. ಜ್ಯೋತಿ ಮೇಡಮ್, ನಮ್ ಪ್ಲಾನ್ ವರ್ಕೌಟ್ ಆಯ್ತು. ರಾಹುಲ್ ಸರಸು ಸುಳ್ಳನ್ನ ನಂಬಿ ಯೂ ಟರ್ನ್ ತಗೊಂಡ್ರು. ಇನ್ ನಮಗ್ ಯಾವ ಭಯನೂ ಇಲ್ಲ. ಇವಾಗ ಹೋಗಿ ಆ ಟೆಂಡರ್ ನ ಸಬ್ಮಿಟ್ ಮಾಡ್ತೀನಿ, ಪ್ರಾಜೆಕ್ಟ್ ನ ಪಡ್ಕೋತೀನಿ. ಈ ಪ್ರಾಜೆಕ್ಟ್ ಇಂದ ಈ ಸುರೇಖನ ಬೇರೆ ಮಾಡೋರು ಯಾರೂ ಇಲ್ಲ. ಟೈಮ್ ಆಯ್ತು, ಬಿಡ್ಡಿಂಗ್ ಸ್ಟಾರ್ಟ್ ಮಾಡಿ. ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೇಡಮ್, ನೀವು ಇಲ್ಲಿ ಸೈನ್ ಮಾಡಿ. ನೀವು ಬನ್ನಿ ರಾಹುಲ್ ಅವರೇ. ಕಂಗ್ರಾಟ್ಸ್. ಏಯ್, ನಿಂತ್ಕೋ. ಎಲ್ಲಿಗೆ? ನಿಧಾನವಾಗಿ ಜಾರ್ಕೋತಿದ್ಯಾ? ಸೋತಿರೋ ನೋವಲ್ ಇದ್ದಾಳಲ್ಲ ರಾಹುಲ್ ಅವರೇ, ಮನೆಗೆ ಹೋಗಿ ಅಳ್ಬೇಕು ಅಂತನೇನು. ಆ ಅಳು ಆಮೇಲೆ ಇಟ್ಕೋ. ಮೊದಲು ನಮ್ಮ ಮೇಡಮ್ ಎಲ್ಲಿದ್ದಾರೆ ಅಂತ ಹೇಳು. ಯಾವ ಮೇಡಮ್? ಮಾಡೋದೆಲ್ಲ ಮಾಡಿ ಮತ್ತೆ ಮತ್ತೆ ಯಾಕೇನು ಗೊತ್ತಿಲ್ಲದೆ ಇರೋ ಹಾಗೆ ನಟಿಸ್ತಿದ್ಯಾ? ನಾಟಕ ಮಾಡೋದು ಅಂದ್ರೇನು? ನಿಮಗ್ ಫೋನ್ ಕಾಲ್ ಮಾಡಿಸಿದ್ದು ನಾನೇ, ಆದ್ರೆ ವಾಗ್ದೇವಿ ಬಗ್ಗೆ ನನಗ್ ಗೊತ್ತಿಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಈ ಪ್ರಾಜೆಕ್ಟ್ಗೋಸ್ಕರನೇ ಅಲ್ವಾ ನಮ್ಮಮ್ಮನವ್ರನ್ನ ಕಿಡ್ನಾಪ್ ಮಾಡಿಸಿ ನನ್ನನ್ನ ಈ ಕೇಸಲ್ಲಿ ಸಿಕ್ಕಾಕ್ಸ್ದೆ. ಸಾಕ್, ನಿಲ್ಸು. ಯಾಕೋ ನಮ್ಗೆ ಹೀಗೆಲ್ಲಾಗ್ತಿದೆ?
ವಾಗ್ದೇವಿ ವಾಪಸ್ ಬರ್ತಾಳೆ ಅನ್ಕೊಳ್ಳೋಷ್ಟ್ರಲ್ಲಿ ಈ ಹೊಸ ಕಷ್ಟ ಯಾಕೆ? ಒಂದ್ಸಲ ರಾಹುಲ್ಗೆ ಫೋನ್ ಮಾಡು. ಅವನಿಗೆ ಯಾಕೆ ಡ್ಯಾಡ್, ನಾವೇ ಡೀಲ್ ಮಾಡೋಣ. ಏನ್ರಿ ಡೀಲ್ ಮಾಡೋದು? ದೊಡ್ಡ ಮಗನಾಗಿ ಹೇಳೋದ್ ನಿನ್ ಜವಾಬ್ದಾರಿ. ರಾಹುಲ್ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಗೆ? ನಮ್ ಜೊತೆ ಅಲ್ಲಿಗ್ ಬರ್ಬೇಕಲ್ವಾ? ಅಣ್ಣನ್ ಜೊತೆಗೆ ಸರ್ಸು ಕೂಡ ಇದ್ದಾಳೆ ಅಲ್ವಾ ಅಣ್ಣ? ಅವ್ರಿಗೆ ಗೊತ್ತಾಗೋದೇ ಒಳ್ಳೇದು. ಡ್ಯಾಡಿ, ನೀವಾದ್ರೂ ಮಾಡಿ. ಡ್ಯಾಡ್, ರಾಹುಲ್ ಎಲ್ಲಿದ್ಯಾ? ಡ್ಯಾಡ್, ಮೇಡಮ್ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದೀನಿ. ನೀವೆಲ್ಲಿದ್ದೀರಾ? ಆಡಿಟೋರಿಯಂಗೆ ಆಕ್ಷನ್ಗೆ ಹೋಗ್ತಾ ಇದೀವಿ ಕಣ. ಆಕ್ಷನ್? ಏನಾಯ್ತು ಡ್ಯಾಡ್? ರಾಹುಲ್, ನಮಗ್ ತುಂಬಾ ಅನ್ಯಾಯ ಮಾಡ್ಬಿಟ್ರು ಕಣ. ಯಾರೋ ಕಳ್ಸಹಿ ಮಾಡಿ ನಕಲಿ ಡಾಕ್ಯುಮೆಂಟ್ಸ್ ನ ಸೃಷ್ಟಿ ಮಾಡಿ ನಾವು ಜನರನ್ನ, ಬ್ಯಾಂಕ್ಗಳನ್ನ ಮೋಸ ಮಾಡಿದೀವಿ ಅಂತ ಸೃಷ್ಟಿ ಮಾಡಿದ್ದಾರೆ. ನಮ್ ಆಸ್ತಿಗಳೆಲ್ಲ ಜಪ್ತಿಯಾಗಿ ಹೋಗಿದೆ. ನಮ್ಮ ವಿದ್ಯಾಸಂಸ್ಥೆಗಳಿಗೆ, ಆಫೀಸ್ಗಳಿಗೆ, ಕೊನೆಗೆ ಮನೆ ಕೂಡ ಬೀಗ ಹಾಕಿ ರೋಡ್ ಮೇಲೆ ನಿಲ್ಲೋ ಹಾಗೆ ಮಾಡ್ಬಿಟ್ರು ಕಣ. ಡ್ಯಾಡ್, ಏನ್ ಡ್ಯಾಡ್ ಇದು? ಇಷ್ಟು ಸಡನ್ ಆಗಿ ಯಾರು ಡ್ಯಾಡ್ ಇದನ್ನೆಲ್ಲ ಮಾಡ್ತಾರೆ? ಅದೇ ಅರ್ಥ ಆಗ್ತಾ ಇಲ್ಲ ಕಣೋ. ಕೋರ್ಟಿಂದ ಮನೆ ಹೋಗುವಷ್ಟರಲ್ಲಿ ಬ್ಯಾಂಕ್ ಆಫೀಸರ್ಸ್ ಲಾಕ್ ಮಾಡಿಬಿಟ್ಟಿದ್ರು. ಅವ್ರಿಗೆ ಕೊಡ್ಬೇಕಾಗಿರೋ ದುಡ್ಡಿಗೆ ನಮ್ಮ ಆಸ್ತಿನೆಲ್ಲ ಹರಾಜ್ ಹಾಕ್ತಾ ಇದ್ದಾರೆ ಕಣೋ. ನಮ್ಮ ಆಸ್ತಿನ ಹರಾಜ್ ಹಾಕೋ ಧೈರ್ಯ ಯಾರಿಗೆ ಬಂತು ಮಾವಯ್ಯ? ಮೋಸ ಅನ್ನೋ ಪದ ನಮ್ಮ ವ್ಯಾಪಾರದಲ್ಲಷ್ಟೇ ಅಲ್ಲ, ಅಮ್ಮನವರ ಮಾತುಗಳಲ್ಲಿ ಕೂಡ ಇರೋದಿಲ್ಲ. ಅಂಥದ್ರಲ್ಲಿ ಅಮ್ಮ ಸರ್ಸು, ಇದನ್ನೆಲ್ಲ ಫೋನಲ್ಲಿ ಮಾತಾಡಕ್ಕಾಗಲ್ಲಮ್ಮ. ನೀನು ರಾಹುಲ್ ಬೇಗ ಆಡಿಟರ್ ಹತ್ರ ಬಂದ್ಬಿಡಿ. ಎಲ್ರೂ ಸೇರಿ ಈ ಅನ್ಯಾಯನ ತಡೆಯೋಣ. ಬೇಗ ಬನ್ರಮ್ಮ. ಸರಿ ಮಾವಯ್ಯ, ಬರ್ತಿದೀವಿ. ಅವ್ರು ಬರ್ತಾ ಇದ್ದಾರೆ. ನಕಲಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಬ್ಯಾಂಕ್ಗೆ ಪೇಮೆಂಟ್ ಮಾಡದೆ ಎಷ್ಟು ದಿನ ಮೋಸ ಮಾಡ್ತಿರೋ? ನಿಂತ್ಕೊಳ್ಳಿ ಸರ್, ನಿಲ್ಸಿ. ಮೋಸ ಮಾಡ್ತಿರೋದು ನಾವಲ್ಲ, ಈ ಶ್ಯಾಮಲಾ ಅವರು. ತಗೊಳ್ಳಿ ಪ್ರೂಫ್ಸ್. ಏನಮ್ಮ ಇದು? ನಮ್ಮ ಮೇಲ್ ಮಾಡಿದ ಕುತಂತ್ರಕ್ಕೆ ಸಾಕ್ಷಿ. ಸಾರಿ ಅಮ್ಮ, ಈ ಡಾಕ್ಯುಮೆಂಟ್ಸ್ ಇಂದ ಏನು ಉಪಯೋಗ ಇಲ್ಲ. ಸರ್, ಸರ್, ಒಂದ್ಸಲ ನೀವು ಆ ಡಾಕ್ಯುಮೆಂಟ್ಸ್ನೆಲ್ಲ ಕ್ಲಿಯರ್ ಆಗಿ ನೋಡಿ ಸರ್. ನೋಡೇ ಹೇಳ್ತಾ ಇದ್ದೀನಿ. ಶ್ಯಾಮಲ ಅವರು ಸಿಗಾಕ್ಸ್ಬೇಕು ಅಂತನೋ ಬೇಕು ಅಂತ ಮಾಡಿದಾರೇನೋ ನಮ್ಗೆ ಗೊತ್ತಿಲ್ಲ. ಆದ್ರೆ ವಾಗ್ದೇವಿ ಗ್ರೂಪ್ ಮಾಡಿರೋ ಮೋಸದ ಬಗ್ಗೆ ಕಂಪ್ಲೀಟ್ ಲೀಗಲ್ ಪ್ರೂಫ್ಸ್ ನಮ್ಮ ಹತ್ರ ಇದೆ. ಈ ಬಿಡ್ಡಿಂಗ್ ತಪ್ಪಿಸೋದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅನ್ಯಾಯ ನಿಲ್ಸಲ್ಲ ಅಂತ ಎಷ್ಟು ಧೈರ್ಯವಾಗಿ ಹೇಳ್ತಿದ್ರಲ್ಲ. 2.5 ಕೋಟಿ, 3 ಕೋಟಿ, 4 ಕೋಟಿ, 5 ಕೋಟಿ.
9 ಕೋಟಿ. 10 ಕೋಟಿ. 10 ಕೋಟಿ ಒಂದ್ಸಲ. 2 ಸರಿ, 3 ಸರಿ. ವಾಗ್ದೇವಿ ಗ್ರೂಪ್ ಆಫ್ ಎಜುಕೇಶನ್ ಶ್ಯಾಮಲ ಅವರು ಸ್ವಂತ ಮಾಡಿಕೊಂಡಿದ್ದಾರೆ. ವಾಗ್ದೇವಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಈಗ ಹರಾಜ್ ಕೂಗ್ತಾರೆ. ಸರ್ಕಾರಿ ಬೆಲೆ 30 ಕೋಟಿ. 40 ಕೋಟಿ. 40 ಕೋಟಿ. 60 ಕೋಟಿ. 60 ಕೋಟಿ. 70 ಕೋಟಿಗಳು. 100 crores. ಇದು ಕೂಡ ಶ್ಯಾಮಲಾ ಅವರೇನಾ? ಎಲ್ಲ ನಾನೇ, ಎಲ್ಲ ನಂದೆ. ಏನ್ರಿ ಎಲ್ರೂ ಒಂಥರ ನೋಡ್ತಿದ್ದಾರೆ, ಬನ್ರಿ ಹೊರಗೆ ಹೋಗೋಣ. ಎಲ್ಲಿಗೆ ಹೋಗೋದು ಅಂತ. ಈಗ ಕೊನೆಯದಾಗಿ ವಾಗ್ದೇವಿಯವ್ರ ಮನೆ. ಸರ್ಕಾರಿ ಬೆಲೆ 30 ಕೋಟಿ. 50 ಕೋಟಿ. 80 ಕೋಟಿ. 100 ಕೋಟಿ. ಇದು ಕೂಡ ಶ್ಯಾಮಲಾ ಅವರೇನಾ? 100 ಕೋಟಿ ಒಂದ್ಸಲ. ಶ್ಯಾಮಲಾ ಅವರ ಮೊತ್ತ 100 ಕೋಟಿ ಒಂದ್ಸಲ. ಶ್ಯಾಮಲಾ ಅವರ ಮೊತ್ತ 100 ಕೋಟಿ 3. ನಿಲ್ಸಿ. ನನಗೆ 10 minutes ಟೈಮ್ ಬೇಕು. ಮೇಡಮ್, ಆಕ್ಷನ್ ಮಧ್ಯದಲ್ಲಿ ನಾನೇ ಹೇಳ್ತೀನಿ. ನನಗೆ ಯಾರು ಸ್ಪರ್ಧೆ ಇಲ್ಲ, ಬಂದ್ರೂ ನನ್ನನ್ನು ಯಾರು ಮೀರ್ಸಕ್ಕಾಗಲ್ಲ. ನಿಮ್ ಹತ್ರ ಮಾತಾಡ್ಬೇಕು, ಸ್ವಲ್ಪ ಬರ್ತೀರಾ? ಬಾರೋ. ಎಲ್ಲಿದ್ದೀರಾ ಮ್ಯಾಮ್? ಅಣ್ಣ, ಮೇಡಮ್ ಎಲ್ಲಿದ್ದಾರೆ ಕೇಳು, ನಾವ್ ಅಲ್ಲಿಗೆ ಹೋಗೋಣ. ನನ್ನನ್ನು ಸುರೇಖ ಕಿಡ್ನಾಪ್ ಮಾಡಿದಾಳೆ. ನಾನ್ ತಪ್ಪಿಸ್ಕೊಡಕ್ ಪ್ರಯತ್ನ ಪಡ್ತಾನೆ ಇದ್ದೀನಿ, ಆದ್ರೆ ನಾನಿರೋ ಅಡ್ರೆಸ್ ನನ್ಗೆ ಗೊತ್ತಾಗ್ತಾನೆ ಇಲ್ಲ. ಲೋಕಲ್ ಪೊಲೀಸ್ಗೆ ಫೋನ್ ಮಾಡಿದ್ದೀನಿ, ಅವರಲ್ಲಿಗೆ ಬರ್ತಾ ಇದ್ದಾರೆ. ಎಲ್ರೂ ಅಲ್ಲೇ ಇದ್ದೀರಾ? ಅಣ್ಣ, ಆ ಕಾಲ್ನ ಸ್ಕ್ರೀನಿಗೆ ಕನೆಕ್ಟ್ ಮಾಡೋಣ. ಓಕೆ ರಾಹುಲ್. ಮೇಡಮ್, ನೀವಿಲ್ದೇ ಇದ್ರು ನಮ್ ಫ್ಯಾಮಿಲಿಗೆ ಸರ್ಸು ತುಂಬಾ ಹೆಲ್ಪ್ ಮಾಡಿದ್ಲು. ಅಷ್ಟಕ್ಕೂ ಏನ್ ನಡೀತು ಅಂತ ಹೇಳಿದ್ರೆ ನಮಗಿಂತ ನೀವೇ ಜಾಸ್ತಿ ಖುಷಿ ಪಡ್ತೀರಾ. ಸರಸುನಾ? ಅಂದ್ರೆ ರಾಹುಲ್ಗೆ ಗೊತ್ತಾಯ್ತು ಮೇಡಮ್. ನನ್ನ ಕ್ಷಮಿಸ್ಬಿಡಿ ಅಮ್ಮ ಅವರೇ. ತಪ್ಪಾದ ಪರಿಸ್ಥಿತಿಗಳಲ್ಲಿ ನೀನಲ್ಲ ಸರ್ಸು, ನಾನು ಕ್ಷಮಾಪಣೆ ಕೇಳ್ಬೇಕು. ಅಮ್ಮ ಅವರೇ, ಇಷ್ಟು ದಿವಸ ನಡೆದಿದ್ ಎಲ್ಲವನ್ನೂ ನಾನು ಕೇಳಿ ತಿಳ್ಕೊಂಡೆ, ಮೀಡಿಯಾದಲ್ಲಿ ನೋಡ್ದೆ. ನಿನ್ನ ಬುದ್ಧಿವಂತಿಕೆ ತಿಳಿದಿದ್ದು ಕೂಡ. ನೀನೇ ಸರಸು ಅಂತ ಗೊತ್ತಾದ ಮೇಲೂ ನಿನಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ. ಅದಕ್ಕೆ ಕ್ಷಮಿಸು ಅಂತ ಕೇಳ್ಕೊಡ್ತಾ ಇದ್ದೀನಿ. ಹಾಗೆ ಹೇಳ್ಬೇಡಿ ಅಮ್ಮ ಅವರೇ. ಶಾಲೆಯಲ್ಲಿ ಶಿಕ್ಷಕರು ಹೊಡೆಯೋದು ಕ್ರಮ ಶಿಕ್ಷಣಕ್ಕೋಸ್ಕರನೇ ಹೊರತು ಕೋಪದಲ್ಲ. ನಾನು ಕೂಡ ಹಾಗೆ ಅನ್ಕೊಂಡೆ. ಟೀಚರ್ ನಾನಲ್ಲ, ನನಗೆ ನೀನು ಟೀಚರ್. ಮನುಷ್ಯನಿಗೆ ಓದು, ಅದರಿಂದ ಬರೋ ಶಿಕ್ಷಣನೇ ಮುಖ್ಯ ಅನ್ಕೊಂಡೆ. ಆದ್ರೆ ನೀನು ಓದ್ದೇ ಹೋದ್ರೂ ಕೂಡ ಬದುಕೋಕೆ ಜ್ಞಾನ ಇದ್ರೆ ಸಾಕು ಅನ್ನೋದನ್ನ ಪ್ರೂವ್ ಮಾಡ್ದೆ. ನನ್ನಲ್ಲಿ ಬದಲಾವಣೆ ಬರಬೇಕು ಅಂತ ನೀವೆಲ್ಲರೂ ಕೇಳ್ಕೊಂಡಾಗ ನಾನು ತುಂಬಾನೇ ಮೂರ್ಖಳಾಗಿದ್ದೆ. ಈಗ ಬದಲಾಗಿ ಮಾತಾಡ್ತಿದ್ದೀನಲ್ಲ, ನಂಬಕ್ಕೆ ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ. ಅಂದ್ರೆ ಕಷ್ಟ ಅಂತಲ್ಲ ಮ್ಯಾಮ್, ಆಶ್ಚರ್ಯ ಆನಂದ ಎರಡೂ ಸೇರಿರೋ ಒಂದು ಮಿಕ್ಸ್ಡ್ ಫೀಲಿಂಗ್. ಅರ್ಥ ಮಾಡ್ಕೊಂಡ್ರೆ ಸಾಕಪ್ಪ.
ಮನುಷ್ಯರನ್ನ ಕ್ವಾಲಿಫಿಕೇಶನ್ ಇಂದನೇ ಲೆಕ್ಕ ಹಾಕ್ತಿದ್ದ ನನ್ನನ್ನ ನಗ್ನಗ್ತಾ ಬರ್ಮಾಡ್ಕೊಂಡು ನೀನು ಎಷ್ಟು ದೊಡ್ಡವನು ಅನ್ನೋದನ್ನ ನಿರೂಪಿಸ್ಬಿಟ್ಟೆ ಸರ್ಸು. ಎಲ್ಲದರಲ್ಲೂ ನಾನೇ ಗೆಲ್ಲಬೇಕು ಅಂತ ನಾನು ಯಾವಾಗ್ಲೂ ಫೀಲ್ ಮಾಡ್ತಿದ್ದೆ, ಆದ್ರೆ ನೀನು ಸೋತು ಗೆದ್ಬಿಟ್ಟೆ ಸರ್ಸು. ಮನೆಯ ಹಿರಿಯವಳಾಗಿ ಯಾರಿಗೂ ಯಾವ ಕೊರತೆನೂ ಆಗ್ದಿರೋ ಹಾಗೆ ನೋಡ್ಕೊಳ್ಳೋದು ಜವಾಬ್ದಾರಿ ಅಂತ ನಾನ್ ಅನ್ಕೊಳ್ತಿದ್ರೆ ನೀನು ಕರ್ತವ್ಯ ಅಂತ ಭಾವಿಸ್ಬಿಟ್ಟೆ. ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಂಡೆ. ಯಾವಾಗ್ಲೂ ನಂಬರ್ 1 ಆಗಿರ್ಬೇಕು, ಎಲ್ರಿಗಿಂತ ಮುಂದೆ ಇರಬೇಕು ಅಂತ ನಾನ್ ಅನ್ಕೊಳ್ತಿದ್ರೆ ನೀನು ನಂಬರ್ 1 ಸೊಸೆ ಅಂತ ನಿರೂಪಿಸ್ಬಿಟ್ಟೆ. ಮ್ಯಾಮ್, ಹೀಗೆ ಹೊಗಳೋದನ್ನೆಲ್ಲ ಫೋನಲ್ಲಿ ಹೇಳಿ ನೇರವಾಗಿ ಬಂದು ಕೋಪ ಮಾಡ್ಕೋತೀರಾ? ಇಷ್ಟೆಲ್ಲ ನಡೆದ ಮೇಲೂ ಕೂಡ ನಾನು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥ ಇದೆ ರಾಹುಲ್? ನನ್ನ ಚಿಕ್ಕ ಸೊಸೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.